ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನೀವು ನೋಡ್ಬೋದು ರೀ, ನಾನು ಪುಷ್ಟಿಯಲ್ಲಿ ಒಂದು ನಿಪ್ಪಟ್ಟನ್ನು ಮಾಡಿದ್ದೀನಿ ರೀ. ತುಂಬ ಚೆನ್ನಾಗಿದೆ, ಒಳ್ಳೆ ಗರಿ ಗರಿ ಆಗಿನೂ ಇದೆ ರೀ. ನೋಡ್ಬೋದು ರೀ, ನಮ್ಮದು ಈ ಥರ ನೋಡಿರಿ ಮುರಿದ್ರೆ ನಮಗೆ ತುಂಬ ಒಂದು ಬೇಕ್ರಿದಲ್ಲಿ ಯಾವ ಥರ ನಿಪ್ಪಟ್ಟನ್ನು ತೊಗೋತೀವಿ ಹೊರಗಡೆ, ಅದೇ ಥರನೇ ತುಂಬ ಆರೋಗ್ಯಕರವಾಗಿ ಒಳ್ಳೆಯದು ನೋಡಿರಿ. ಈ ಒಂದು ಪುಷ್ಟಿಯಲ್ಲಿ ನಾವು ನಿಪ್ಪಟ್ಟನ್ನು ಮಾಡಿದ್ದೇವೆ. ಇದನ್ನು ಹೇಗೆ ಮಾಡಿದ್ದೇವೆ ಅಂಥೇಳಿ ನೋಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ ರೀ, ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ ಪುಷ್ಟಿ ಪುಡಿಯನ್ನು ಇಟ್ಕೊಂಡಿದ್ದೇನೆ ರೀ. ತುಂಬ ಇದು ಪೌಷ್ಟಿಕಾಂಶ ಇರುವಂಥದ್ದು ರೀ. ಈ ಪುಷ್ಟಿ ಪುಡಿ ನೋಡಿರಿ, ನಾನಿಲ್ಲಿ ಒಂದು ಬೌಲ್ನಷ್ಟು ತೊಗೊಂಡಿದ್ದೇನೆ ರೀ. ಇವತ್ತು ಪುಷ್ಟಿಯಲ್ಲಿ ತುಂಬ ರುಚಿಕರವಾದಂಥ ಒಂದು ನಿಪ್ಪಟ್ಟನ್ನು ಮಾಡೋಣ. ತುಂಬ ರುಚಿ ಇರುತ್ತೆ, ಒಳ್ಳೆ ಟೇಸ್ಟ್ ಆಗಿರುತ್ತೆ ರೀ. ನಮ್ಮ ಚಾನಲ್ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ. ಯಾರು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವಾಗ ನಾನು ಇಲ್ಲೊಂದು ಬೌಲ್ ತೊಗೊಂಡಿದ್ದೇನೆ ರೀ. ಈ ಬೌಲಿಗೆ ನೋಡಿರಿ ನಾನು ಪುಷ್ಟಿ ಪುಡಿಯನ್ನು ಹಾಕೋತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ನಾನು ಪುಷ್ಟಿ ಪುಡಿ ಎಷ್ಟು ತೊಗೊಂಡಿದ್ದೇನೆ ಅಷ್ಟೇ ನಾನು ಅಕ್ಕಿ ಹಿಟ್ಟನ್ನು ಸಹ ತೊಗೊಂಡಿದ್ದೀನಿ. ಇದಕ್ಕೇ ನಾನು ಹಾಕೋತಾ ಇದ್ದೀನಿ ರೀ. ತುಂಬ ಚೆನ್ನಾಗಿರುತ್ತೆ ರೀ, ಟೇಸ್ಟಾಗಿಯೇ ಇರುತ್ತೆ. ಇವಾಗ ನೋಡ್ಬೋದು ರೀ, ಇಲ್ಲಿ ನಾನು ಸ್ವಲ್ಪನೇ ಹುರಿಗಡಲೆ ಮತ್ತು ಸ್ವಲ್ಪ ಶೇಂಗದ ಕಾಳನ್ನು ತೊಗೊಂಡಿದ್ದೇನೆ. ಇದು ಒಂದು ಕಾಲು ಬೌಲ್ನಷ್ಟು ಇದೆ ರೀ. ಇದೊಂದು ಕಾಲು ಬೌಲ್ನಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಸ್ವಲ್ಪನೇ ತರಿಯಾಗಿಯೇ ನಾವು ಮಿಕ್ಸಿ ಮಾಡ್ಕೋಬೇಕ್ರಿ. ನಾನು ಒಂದು ದಂಟಿನಷ್ಟು ಕರಿಬೇವು ಸೊಪ್ಪನ್ನು ಹಾಕ್ತಾ ಇದ್ದೀನಿ ರೀ. ಇದು ತರಿಯಾಗಿಯೇ ಮಿಕ್ಸಿ ಮಾಡ್ಕೊಳ್ಳೋಣ. ಇವಾಗ ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ರೀ. ನೋಡ್ಬೋದು, ತುಂಬ ನಮ್ಮದು ನೈಸ್ ಮಾಡಿಲ್ಲ, ಸ್ವಲ್ಪ ತರಿನೇ ಇದೆ ರೀ. ನಾನು ಶೇಂಗದ ಕಾಳು ಹಸಿನೇ ಹಾಕ್ಕೊಂಡಿದ್ದೀನಿ, ಹುರಿದಿಲ್ಲ. ಇದು ಸ್ವಲ್ಪ ನಾನು ತಿಂಡಿ ಮಾಡೋಕ್ಕಂತೇಳಿ ಅಕ್ಕಿ ನೆಳ್ಳಲ್ಲೇ ಒಣಗಿಸ್ಬೇಕ್ರಿ, ಅಂದರೆ ನಮಗೆ ಚೆನ್ನಾಗಿ ಬರುತ್ತೆ. ಇದು ಅಕ್ಕಿ ಹಿಟ್ಟನ್ನು ಚೆನ್ನಾಗಿ ಬರುತ್ತೆ ಮತ್ತು ತಿಂಡಿ ಇಂಥವೆಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಅಚ್ಚ ಖಾರದ ಪುಡಿ 1.5 ಟೇಬಲ್ ಸ್ಪೂನ್ನಷ್ಟು ರೀ. ಓಂಕಾಳು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ರೀ. ಜೀರಿಗೆ ನೋಡಿರಿ 1/4 ಚಮಚ ತೊಗೊಂಡಿನಿ. ಎಳ್ಳು 1 ಚಮಚ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 3 ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಸಣ್ಣದು ಬರುತ್ತೆ ನೋಡಿರಿ, ಈ ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಇದನ್ನು ಇದರೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ ರೀ. ಇದು ನೋಡಿರಿ ತುಂಬ ಟೇಸ್ಟಾಗಿ ನಾವು ಬೇಕ್ರಿ ಒಳಗೆ ಯಾವ ಥರ ತೊಗೋತೀವಿ ನೋಡಿರಿ ಅದೇ ಥರನೇ ಇರ್ತದೆ ರೀ. ನಮ್ಮ ವಿಡಿಯೋನ ಯಾರು ನೋಡ್ತಾ ಇದ್ದೀರಿ ಪ್ಲೀಸ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ನೋಡಿರಿ ಸ್ವಲ್ಪನೇ ನಾನು ಅರಿಶಿನವನ್ನು ಹಾಕೋತಾ ಇದ್ದೀನಿ, 1/4 ಚಮಚದಷ್ಟು. ಇವಾಗ ಇದಕ್ಕೆ ನೋಡಿರಿ ನಾನು 1-2 ಟೇಬಲ್ ಸ್ಪೂನ್ನಷ್ಟು ಆಯಿಲನ್ನು ಹಾಕೋತಾ ಇದ್ದೀನಿ. ಇದು ಕಾಯಿಸಿದ್ದು ಹಾಕಲಿಕ್ಕಂದ್ರೂ ಚೆನ್ನಾಗಿ ಬರುತ್ತೆ ರೀ. ಇದೇ ನಾವು ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೆಲವರು ಹಾಕೋರು ತುಪ್ಪ ಹಾಕ್ತಾರೆ, ಬೆಣ್ಣೆ ಹಾಕ್ತಾರೆ, ನೀವು ಯಾವುದಾದ್ರೂ ಹಾಕೋಬೋದು. ಇವಾಗ ನೋಡ್ಬೋದು ನಾನು ಹಿಟ್ಟನ್ನು ಚೆನ್ನಾಗಿ ಇದ್ರ ಜೊತೆಗೇ ಆಯಿಲ್ ಜೊತೆಗೆ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ರೀ. ನಾನು ಹಿಟ್ಟು ಯಾವ ಬೌಲ್ನ ತೊಗೊಂಡಿನಿ 1 ಬೌಲ್ನಷ್ಟು ನೀರನ್ನು ತೊಗೊಂಡಿದ್ದೀನಿ ರೀ. ಇದರೊಟ್ಟಿಗೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೋಬೇಕ್ರಿ. ಸ್ವಲ್ಪ ಗಟ್ಟಿನೂ ಇಲ್ಲ, ಲೂಸ್ನೂ ಇಲ್ಲ, ಮೀಡಿಯಮ್ ಆಗಿನೇ ಕಲಿಸ್ಕೋಬೇಕ್ರಿ. ಇವಾಗ ನೋಡ್ಬೋದು ರೀ, ಸ್ವಲ್ಪನೇ ನೀರು ಹಾಕಿನೇ ನಾನು ಕಲಿಸ್ಕೊತಾ ಇದ್ದೀನಿ ರೀ. ಸ್ವಲ್ಪ ಇದನ್ನು ನೋಡಿನೇ ಈ ಥರನೇ ಕಲಿಸ್ಕೋಬೇಕ್ರಿ. ಇವಾಗ ನೋಡ್ಬೋದು ರೀ, ನಾನು ಇದನ್ನು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡಿನಿ ರೀ, ತುಂಬ ಲೂಸ್ ಕಲಿಸ್ಕೊಂಡಿಲ್ಲ. ನಾನು 1 ಬೌಲ್ ನೀರು ತೊಗೊಂಡಿದ್ದೆ ನೋಡಿರಿ, ಇದು 1-2 ಟೇಬಲ್ ಸ್ಪೂನಷ್ಟೇ ನೀರು ಉಳಿಸ್ಕೊಂಡಿದ್ದೇನೆ ರೀ. ಇದು ಇಷ್ಟೇ ಸರಿಯಾಗಿದೆ ನಮಗೆ. ಇವಾಗ ನಮಗೆ ಹಿಟ್ಟಿದು ರೆಡಿ ಆಗಿದೆ. ಇವಾಗ ನಾನೊಂದು ಆಯಿಲ್ ಶೀಟ್ ತೊಗೊಂಡಿನಿ ರೀ. ಇದಕ್ಕೆ ನಾನು ಸ್ವಲ್ಪನೇ ನೋಡಿರಿ ಆಯಿಲನ್ನು ಅಪ್ಲೈ ಮಾಡಿದ್ದೇನೆ ರೀ. ನಿಮಗೆ ಎಷ್ಟು ದೊಡ್ಡದು ಬೇಕಾ ಸಣ್ಣದು ಬೇಕಾ ನೋಡಿಬಿಟ್ಟು ಈ ಥರನೇ ನೀವು ರೋಲ್ ಮಾಡ್ಕೊಂಡ್ರೆ ಸಾಕ್ರಿ, ಇಷ್ಟಿಷ್ಟೇ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ 5-6 ಉಳ್ಳೆಗಳನ್ನು ಈ ಥರನೇ ಮಾಡಿ ಇಟ್ಕೊಂಡಿದ್ದೀನಿ ರೀ. ನಾನಿಲ್ಲಿ ಆಯಿಲ್ ಶೀಟ್ ಮೇಲೆ ಈ ಥರನೇ ಇಡ್ತಾ ಇದ್ದೀನಿ. ಇಟ್ಟು ನೋಡಿರಿ, ಈ ಥರ ಚಂಬು ಇಟ್ಟು ಅಂತಂದರೆ ಇದಕ್ಕೆ ಒಂಚೂರು ಆಯಿಲನ್ನು ಈ ಥರನೇ ಹಚ್ಚಿಬಿಟ್ಟು ಈ ಥರ ಪ್ರೆಸ್ ಮಾಡಿದ್ರೆ ಸಾಕ್ರಿ, ನಮಗೆ ರೌಂಡ್ ಶೇಪ್ನಲ್ಲಿ ಬರ್ತದೆ ರೀ. ಇವಾಗ ನೋಡ್ಬೋದು ರೀ, ನಮ್ಮದು ಈ ಥರನೇ ನೋಡಿರಿ ರೌಂಡ್ ಶೇಪ್ನಲ್ಲೇ ನಮ್ಮದು ಬಂದಿದೆ ರೀ. ಅಂದರೆ ಈಗ ನಾವು ತುಂಬ ಈಸಿಯಾಗಿ ಈ ಥರನೇ ನೋಡಿರಿ ಹಾಕೋಬೋದು. ಇವಾಗ ನಾನು ಎಣ್ಣೆ ನೋಡ್ಬೋದು, ನಾನು ಇದರೊಳಗೆ ಬಿಟ್ಟಿದ್ದೀನಿ ರೀ. ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾಯಿಸಿ, ಮೀಡಿಯಮ್ ಫ್ಲೇಮ್ನಲ್ಲೇ ಬೇಡ್ರಿ, ತುಂಬ ಸ್ಲೋ ಫ್ಲೇಮ್ನೂ ಬೇಡ. ಇದರಲ್ಲಿ ಈ ಥರ ನಾವು ಕರೆದ್ರೆ ಸಾಕು. ಇವಾಗ ನೋಡ್ಬೋದು ರೀ, ನಾನು ಇಲ್ಲಿ ಇನ್ನೊಂದು ಉಂಡೆಯನ್ನು ತೊಗೊಂಡಿದ್ದೀನಿ. ಈ ಥರ ಕೈಲಿಂತ ನೀವು ಪ್ರೆಸ್ ಮಾಡಿದ್ರೂ ಸಾಕು. ಇದನ್ನು ನೋಡಿರಿ ಚೆನ್ನಾಗಿ ರೌಂಡ್ ಶೇಪ್ ಬರುತ್ತೆ, ಅಂದರೆ ತುಂಬ ಬೇಗ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ನೀವು ತೆಳ್ಳಗೆ ಮಾಡ್ಕೊಂಡ್ರೂ ಸಾಕು. ನೋಡ್ಬೋದು, ಇದನ್ನು ಸಹ ಈ ಥರನೇ ತೆಗೆದು ನಾವು ಕರೀಲಕ್ಕೆ ಹಾಕ್ಕೋಬೋದು ರೀ. ಅಂದರೆ ತುಂಬ ಇದು ಕೈಲಿಂತಾದ್ರೂ ತುಂಬ ಸ್ಮೂತ್ ಇದೆ. ನೋಡ್ಬೋದು ರೀ, ಈ ಥರ ಶೇಪ್ ಮಾಡ್ಕೊಂಡ್ರೆ ಸಾಕು. ನಿಮ್ಗೆ 1 ನಿಮಿಷದಲ್ಲೇ ಏನಿಲ್ಲ ಅಂದರೆ ಒಂದು 4-5
ನಿಪ್ಪಟ್ಟು ಮಾಡ್ಬೋದು. ಇವಾಗ ನೋಡ್ಬೋದ್ರಿ, ನಾನು ಇಷ್ಟು ತಗೊಂಡು ಒಂದು 4-5 ಮಾಡಿ ಹಾಕ್ಕೊಂಡಿದ್ದೇನೆ. ಇದು ಫಸ್ಟ್ ಟೈಮ್ ಮಾಡಿದ್ದೆ ನೋಡ್ರಿ. ಇದನ್ನು ಈ ಥರನೇ ಹಾಕೋತಾ ಇದ್ದೀನಿ ರೀ. ಸ್ವಲ್ಪ ಸ್ವಲ್ಪನೇ ಇದು ಕಲರ್ ಚೇಂಜ್ ಆದಾಗೆ ನಾವು ಈ ಥರ ತಿರುಗಿಸಿ ಹಾಕೋಬೋದು ರೀ. ತುಂಬ ಸುಲಭವಾಗಿ ಆಗುತ್ತೆ. ಕೈಲಿ ಅಂತಂದ್ರೆ ತುಂಬ ಬೇಗನೆ ಆಗುತ್ತೆ. ಪ್ರೆಸ್ಸಿಂಗ್ ಮೆಷಿನ್ ಇದ್ದರೂ ಪ್ರೆಸ್ ಮಾಡ್ಬೋದು. ಇಲ್ಲ ಅಂದರೆ ಈ ಥರ ನೀವು ಕೈಲಿಂತೆ ಪ್ರೆಸ್ ಮಾಡಿದ್ರೂ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ನಿಪ್ಪಟ್ಟು ರೆಡಿ ಆಗಿದೆ. ನೋಡ್ಬೋದು, 1 ನಿಮಿಷ 1.5 ನಿಮಿಷಗಳ ಕಾಲ ನಾವು ಆಯಿಲಲ್ಲಿ ಚೆನ್ನಾಗಿ ಈ ಥರನೇ ನೋಡ್ರಿ ಫ್ರೈ ಮಾಡ್ಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ರೀ. ಮನೆಯಲ್ಲಿ ಸಾಯಂಕಾಲ ಸ್ನ್ಯಾಕ್ಸು ಈ ಥರನೇ ಮಾಡಿಟ್ರೆ ನೋಡ್ರಿ ನಮಗೆ ತಿನ್ನೋದಕ್ಕೆ ತುಂಬ ಸುಲಭ ಆಗುತ್ತೆ. ಇವಾಗ ನಮ್ಮದು ನೋಡ್ಬೋದು ರೀ, ನಮ್ಮದು ರೆಡಿ ಆಗಿದೆ. ನಾನು ಇದನ್ನು ಕಡೆಯದಾಗಿ ತೆಗೆದು ಇಟ್ಕೊತಾ ಇದ್ದೀನಿ ರೀ. ತುಂಬ ಚೆನ್ನಾಗಿ ಮತ್ತು ಕಡಿಮೆ ಆಯಿಲಲ್ಲಿ ನೋಡ್ಬೋದು. ಇನ್ನೂ ನಮಗೆ ಆಯಿಲು ಉಳ್ಕೊಂಡಿದೆ. ನೋಡ್ಬೋದು ರೀ, ನಾನು ಇಷ್ಟು ತಗೊಂಡು ನಿಪ್ಪಟ್ಟನ್ನು ತುಂಬ ಚೆನ್ನಾಗಿ ಆಗಿದೆ ರೀ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಒಂದನ್ನು ಒಡೆದು ತೋರಿಸ್ತಾ ಇದ್ದೀನಿ ರೀ. ನೋಡ್ಬೋದು, ತುಂಬ ಗರಿ ಆಗಿನೂ ತುಂಬ ಸ್ಮೂತಾಗಿನೂ ಬಂದಿದೆ ರೀ. ನಾವು ಬೇಕ್ರಿ ಒಳಗೆ ಯಾವ ಥರ ತೊಗೋತೀವಿ ನೋಡಿರಿ, ಅದೇ ಥರನೇ ನಮಗೆ ಗರಿ ಆಗಿ ನಿಪ್ಪಟ್ಟು ರೆಡಿ ಆಗಿದೆ ರೀ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.